ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಅರುಣ್ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಐ ಆಮ್ ಸೊ ಸಾರಿ ಬಿಕಾಸ್ ಭಾಳ ದಿವಸ ಆಯ್ತು ವಿಡಿಯೋ ಹಾಕ್ಲಾರ. ಒಂದು ವಾರ ತೊಗೊಂಡೆ ನಾನು ಈ ವಿಡಿಯೋ ಬರ್ಬೇಕಂತಂದ್ರೆ. ಬಟ್ ಎನಿವೇ ವೇಟ್ ವಿಲ್ ಬಿ ವರ್ತ್. ಆ್ಯಕ್ಚುಲಿ ಈ ವೀಕೆಂಡ್ ನಾವು ಭಾಳ ಫನ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ವಿ ಸ್ಟಾರ್ಟ್ ವಿತ್ ಸ್ಯಾಟರ್ಡೇ ನೈಟ್. ಯೂಶ್ವಲಿ ಎಲ್ಲರೂ ಸ್ಯಾಟರ್ಡೇ ನೈಟ್ ಪಬ್ ಗಿಬೆಲ್ಲ ಆಡಾಡ್ತಾರೆ. ಬಟ್ ನಾವು ಟೆಂಪಲ್ ರನ್ ಆಡೋ ಹುಡುಗರು ಟೆಂಪಲ್ಗೆ ಆ್ಯಕ್ಚುಲಿ ರನ್ ಮಾಡ್ತಾಯಿದ್ವಿ ಎವ್ರಿ ಸ್ಯಾಟರ್ಡೆ. ಸೊ ಯೂಶ್ವಲಿ ಅಕ್ಕಪಕ್ಕ ಇರುವಂಥ ಹನುಮಪ್ಪನ ಗುಡಿ, ಶನಿದೇವರು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಗುಡಿಗೆಲ್ಲ ಅಡ್ಡಾಡ್ಕೊಂಡು ಬರ್ತಿರ್ತೇವೆ. ಸೊ ಫಸ್ಟ್ ಆಫ್ ಆಲ್ ನಾವು ಹನುಮಪ್ಪನ ಗುಡಿಗೆ ಹೋದ್ವಿ. ಹನುಮಪ್ಪನ ಗುಡಿಗೆ ಹೋಗಿ ಆರಾಮ್ಸೆ ದರ್ಶನ ಎಲ್ಲ ತೊಗೊಂಡು ಕುಂತು ಒಂದು 5 ನಿಮಿಷ ಆಮೇಲೆ ಪ್ರಸಾದ ತೊಗೊಂಡು ಬರ್ತಿರ್ತೀವಿ. ಆ್ಯಕ್ಚುಲಿ ನೀವು ನೋಡ್ಬೋದು ನಮ್ಮ ಗುಳಗುಡ್ ಬಾಗಲಕೋಟೆ ಸೈಡ್ ಆದ್ರೆ ನಾರ್ಮಲಿ ಶಿರಾ ಅಥವಾ ಏನೋ ಒಂದು ಪ್ರಸಾದ ಕೊಡ್ತಾರೆ. ಬಟ್ ಬೆಂಗಳೂರಿಗೆ ಬಂದೀವಂತಂತಂದ್ರೆ ಪೊಂಗಲರ ಆಗಲಿ ಪುಳಿಯೋಗರ ಆಗಲಿ ಒಂದ್ಸರಿ ವಡೆನೋ ಕೊಡ್ತಾರೆ, ತೂತು ವಡೆ ಆಗಲಿ ಬೇರೆ ಏನೋ ಕೊಡ್ತಿರ್ತಾರೆ. ಸೊ ಆ್ಯಕ್ಚುಲಿ ವಿ ಲವ್ ದ್ಯಾಟ್ ಕೈಂಡ್ ಆಫ್ ಥಿಂಗ್ಸ್. ಮತ್ತು ಅದೆಲ್ಲ ತಿಂದು ಹೊಟ್ಟೆ ಗಿಟ್ಟಿ ತುಂಬಿಸ್ಕೊಂಡು ಮತ್ತು ಶನಿದೇವ್ರಿಗೆ ಹೋಗ್ತೀವಿ. ಶನಿದೇವ್ರ ದರ್ಶನ ತೊಗೊಂಡು ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಗುಡಿಗೆ ಹೋಗ್ತೀವಿ. ಸೊ ಆ್ಯಸ್ ಯೂಶ್ವಲಿ ಎಲ್ಲ ಗುಡಿಯಾಗೂ ಪ್ರಸಾದ ಇದ್ದೇ ಇರ್ತದೆ ಸ್ಯಾಟರ್ಡೇ ಈವ್ನಿಂಗ್ ಅಂತಂದ್ರೆ. ಅದು ಆದಮೇಲೆ ಗುಡಿ ದರ್ಶನ ತೊಗೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ನನ್ನ ಹೆಂಡತಿ ಫೇವ್ರೇಟ್ ಹಲಸಿನ ಹಣ್ಣು ಅಥವಾ ಜಾಕ್ ಫ್ರೂಟ್ ಅಂತ ಕರಿಬೋದು. ಸೊ ಅದನ್ನು ನೋಡಿ ಆಕಿಗೆ ಫುಲ್ ಫಿದಾ ಆದ್ಲು. ಬಿಕಾಸ್ ಆಕಿನ ಫೇವ್ರೇಟ್ ಹಣ್ಣಪ್ಪ ಅಂತಂದ್ರೆ ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು ಅದೇನಿಲ್ಲ, ಬಟ್ ಹಲಸಿನ ಹಣ್ಣು ಅಂದ್ರೆ ಅವ್ರಿಗೆ ಫೇವ್ರೇಟ್ ಎಷ್ಟು ಕೊಟ್ಟರು ಆಕೆ ತಿನ್ಕೊಂತ ಕುಂದಿರ್ತಾಳೆ. ಸೊ ಅಷ್ಟು ಇಷ್ಟ ಆಕೆಗೆ. ಸೊ ಆ್ಯಕ್ಚುಲಿ ತೊಗೊಂಡು ನಾವು ವಿತ್ ಥಾಟ್ ಲೈಕ್ ಓಕೆ ವೈ ಡೋಂಟ್ ವಿ ಗೋ ಸಮ್ವೇರ್ ಎಲ್ಸ್ ಔಟ್ ಎಕ್ಸ್ಪ್ಲೋರಿಂಗ್ ಫಾರ್ ಫುಡ್ ಅಂತ ಅಂದ್ಕೊಂಡು ಥಿಂಕ್ ಮಾಡಿದ್ವಿ. ನಾನು ಹೆಂಡತಿ ಇನ್ಸ್ಟಾಗ್ರಾಮ್ನಾಗ ಒಂದಿಷ್ಟು ಕಳಿಸಿದ್ನ ಫುಡ್ ಬ್ಲಾಗ್ಸ್ನ ನಾನು ಸೇವ್ ಮಾಡ್ಕೊಂಡು ಅಲ್ಲೇ ನಾವು ಹೋಗ್ಬೇಕಂತ ಥಿಂಕ್ ಮಾಡಿದ್ವಿ. ಸೊ ಡೈರೆಕ್ಟ್ಲಿ ವಿ ವೆಂಟ್ ಟು ಅ ಕೆಫೆ O2H. H2O ಅಲ್ಲ, ಐ ಆಲ್ಸೋ ಮಿಸ್ರೆಡ್ ದ್ಯಾಟ್ ಫಾರ್ ದ ಫಸ್ಟ್ ಟೈಮ್. ಸೊ ಆ್ಯಕ್ಚುಲಿ ಅದು ಕೆಫೆ O2H ಅಂತ ಹೇಳಿ. ಸೊ ಎವ್ರಿಥಿಂಗ್ ಈಸ್ ಅಂಡರ್ 99 ರೂಪಿ ಹಿಯರ್. ಮತ್ತು ಆರ್ಗ್ಯಾನಿಕ್ ಪನೀರಿಂದ ಮಾಡಿರೋಂಥ ಫುಡ್ ಐಟಮ್ಸ್ನ ಇಲ್ಲೆಲ್ಲ ಸಿಗ್ತವೆ. ಸೊ ನಾವು ಆ್ಯಕ್ಚುಲಿ ಆರ್ಡರ್ ಮಾಡಿದ್ದಲ್ಲೇ ಪನ್ನೀರ್ ಟಿಕ್ಕಾ ಬರ್ಗರ್ ಮತ್ತು ಪನ್ನೀರ್ ಪಾಪ್ಕಾರ್ನ್ ಆ್ಯಂಡ್ ಓರಿಯೋ ಮಿಲ್ಕ್ ಶೇಕ್ ಅಂಥೇಳಿ. ಸೊ ಪನ್ನೀರ್ ಟಿಕ್ಕಾ ಬರ್ಗರ್ ವಾಸ್ ನಾಟ್ ದ್ಯಾಟ್ ಸ್ಮಾಲ್, ಇಟ್ ವಾಸ್ ಆ್ಯಕ್ಚುಲಿ ಹ್ಯೂಜ್. ಟೇಸ್ಟೂ ಚೆನ್ನಾಗಿತ್ತು. 4 out of 5 ಸ್ಟಾರ್ ಐ ಕ್ಯಾನ್ ಗಿವ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನೀವು ನೋಡ್ಬೋದು ಇಲ್ಲಿ ಓರಿಯೋ ಮಿಲ್ಕ್ ಶೇಕ್ ಅದ. ಓರಿಯೋ ಮಿಲ್ಕ್ ಶೇಕ್ ವಾಸ್ ಲೈಕ್ ಲಿಟಿಲ್ ಓಕೆ ಇಶ್, ಯಾಕಂದ್ರೆ ಜಾಸ್ತಿ ಸ್ವೀಟ್ ಅನ್ಸತ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಅಪ್ ಪನ್ನೀರ್ ಪಾಪ್ಕಾರ್ನ್. ಸೊ ಪನ್ನೀರ್ ಪಾಪ್ಕಾರ್ನ್ ವಾಸ್ ವೆರಿ ಗುಡ್. ನನಗೆ ಆ್ಯಕ್ಚುಲಿ ಭಾಳ ಇಷ್ಟ ಆಯ್ತು ಪನ್ನೀರ್ ಪಾಪ್ಕಾರ್ನ್. ಮತ್ತು ಅದ್ರ ಜೊತೆ ಗ್ರೀನ್ ಚಟ್ನಿ ಅಲಾಂಗ್ ವಿತ್ ದಟ್ ಸಾಸ್ ಆ್ಯಂಡ್ ಆಲ್. ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಐ ಕುಡ್ ಸೇ. ಸೊ ಆ್ಯಕ್ಚುಲಿ ಇದು ನಮ್ಮದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿತ್ತು. ಬಿಕಾಸ್ ಸಿನ್ಸ್ ನಾವು ಪ್ರಸಾದ ಎಲ್ಲ ತಿಂದು ಮತ್ತು ಇದೆಲ್ಲ ತಿಂದು ನಮ್ಗೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿಟ್ಟಿತ್ತು. ಸೊ ಅದಾದಮೇಲೆ ನಾವೇನು ತಿನ್ನೋಕೆ ಹೋಗಲಿಲ್ಲ, ಮನೆಗೆ ಬಂದ್ವಿ. Day 2. ದಿಸ್ ಸಂಡೇ ವಾಸ್ ದ ಬಿಗ್ ಸಂಡೇ. ಸೊ ಆ ಸಂಡೇ ನನ್ನ ಹೆಂಡತಿಗೆ ಏನು ಹೇಳಲಿಲ್ಲ ಆ್ಯಕ್ಚುಲಿ ಫಸ್ಟ್ ಎಲ್ಲಿ ಕರ್ಕೊಂಡು ಹೊಂಟೀನಿ ಅಂತೇಳಿ. ಆ್ಯಸ್ ಯೂಶ್ವಲಿ ಜಸ್ಟ್ ಕಿವಿ ಮಾತು ಹೇಳಿಟ್ಟಿದ್ದೆ, ಬಟ್ ಯಾವ ಲೊಕೇಶನು ಏನಂತೇನು ಹೇಳಿರಲಿಲ್ಲ. ಆಫ್ಟರ್ ದ್ಯಾಟ್ ವಿ ಹೆಡೆಡ್ ಟು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. ಆ್ಯಕ್ಚುಲಿ ನಾವು ಬಸ್ಸಿಗೆ ಹೋಗೋದು ಫಿಸಿಬಲ್ ಅನ್ನಿಸ್ತು. ಸೊ ಬಸ್ಸನ್ನು ಕ್ಯಾಚ್ ಮಾಡಿ ಅಲ್ಲಿಂದ ನಾವು ಹೋದ್ವಿ. ಪರ್ ಪರ್ಸನ್ 28 ರೂಪಿ ಆಯಿತು. ಸೊ ಆ್ಯಕ್ಚುಲಿ ದ್ಯಾಟ್ ವಾಸ್ ಅ ಬೆಸ್ಟ್ ಆಪ್ಷನ್ ಫಾರ್ ಅಸ್. 50-60 ರೂಪಾಯಿ ಒಳಗೆ ನಾವು ಇಬ್ಬರು ಮುಟ್ಬಿಟ್ವಿ. ಫಸ್ಟ್ ನಾವು ಆ್ಯಕ್ಚುಲಿ ಟಿಕೆಟ್ ತೊಗೊಂಡ್ವಿ. ಸೊ ಟಿಕೆಟ್ ವಾಸ್ ಅರೌಂಡ್ 120 ರೂಪಿ ಪರ್ ಪರ್ಸನ್ ಅಡಲ್ಟ್. ಆ್ಯಂಡ್ ಮತ್ತು ಅದೇನೋ ಬಟರ್ಫ್ಲೈ ಝೋನ್ ಅಂತೇನೋ ಇತ್ತು. ಸೊ ಅದು 50% ಆ್ಯಡ್ ಆನ್. ಸೊ ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಸೇರಿ 340 ರೂಪಿ ಇಟ್ ವಾಸ್. ಝೂ ಪ್ಲಸ್ ಬಟರ್ಫ್ಲೈ ಝೋನ್ ಅಂತ ಹೇಳಿ ಸಮಥಿಂಗ್ ಇತ್ತು. ಎಂಟ್ರೆನ್ಸ್ ಭಾಳ ಅಪೀಲಿಂಗ್ ಇತ್ತು, ಮಸ್ತ್ ಇತ್ತು. ಲೈಕ್ ಮಾಡರ್ನ್ ಆರ್ಕಿಟೆಕ್ಚರ್ ಒಳಗೆ ಮಾಡಿದರು. ಸೊ ಎಂಟ್ರಿ ಕೊಟ್ವಿ. ಇಲ್ಲಿ ನೋಡ್ಬೋದು ಎಷ್ಟೊಂದು ಜನ ತುಂಬ್ಕೊಂಡಾರಂದ್ರೆ, ನಾನು ಈ ಝೂನ್ಯಾಗ ಇಷ್ಟೊಂದು ಜನ ಇರ್ತಾರಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಆ್ಯಕ್ಚುಲಿ ಅಲ್ಲಿ ಮತ್ತು ಬ್ಯಾಟ್ರಿ ವೆಹಿಕಲ್ಲು ಅದು ಇದು ಬೇರೆ ಆಪ್ಷನ್ ಇತ್ತು. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಚೋಸ್ ಟು ವಾಕ್, ಬಿಕಾಸ್ ಅಡ್ಡಾಡ್ಕೊತ ಹೋದ್ರಾಗ ಇರೋ ಜನ ಬೇರೆ. ಸೊ ಆ್ಯಕ್ಚುಲಿ ಭಾಳ ದಿವಸದ ಮ್ಯಾಗ ನಾನು ಪ್ರಾಣಿ ಪಕ್ಷಿ ನೋಡೋಕೆ ಬಂದಿದ್ದೆ. ಸೊ ಆ್ಯಕ್ಚುಲಿ ವೈಲ್ಡ್ ಆ್ಯನಿಮಲ್ಸ್ ಅಂತ ಹೇಳ್ಬೋದು. ರೀಸೆಂಟಾಗಿ ಏನಪ್ಪ ಅಂದ್ರೆ ಒಂದು 2 years ಬ್ಯಾಕ್ ನಾನು ಬೆಳಗಾವಿದಾಗ ಹೊಸ ಝೂ ಓಪನ್ ಆಗಿತ್ತು. ಆ ಝೂಗೆ ನೋಡೋಕ್ಕಂತೇಳಿ ಹೋದಾಗ ನಾನು ಆ್ಯಕ್ಚುಲಿ ವಿಡಿಯೋಗ್ರಫಿ ಅಪರ್ಚುನಿಟಿ ಇದ್ದಿದ್ದಕ್ಕೋಸ್ಕರ
ರೀಸೆಂಟಾಗಿ ಬಂದಿರುವಂಥ ಹುಲಿ ಮತ್ತು ಸಿಂಹಗಳನ್ನ ನಾನು ನೋಡಿ ಆ್ಯಕ್ಚುಲಿ ಬೆಚ್ಚಿ ಬಿದ್ದೆ. ಹೆಂಗಪ್ಪ ಅಂದ್ರೆ ಆಲ್ಮೋಸ್ಟ್ ನಿಯರ್, ಅದಕ್ಕೆ ನನಗೆ ಜಸ್ಟ್ ಒಂದು ಗ್ಲಾಸ್ದು ಡಿಫ್ರೆನ್ಸ್ ಅದ, ಅಷ್ಟು ನಿಯರಿಂದ ನಾನು ನೋಡಿದ್ದೆ. ಮತ್ತು ಅಲ್ಲಿ ಫುಡ್ ಹಾಕೋ ಸೆಕ್ಷನಿಗೂ ಹೋಗಿದ್ವಿ, ಅಲ್ಲಿ ಮಾತ್ರ ಅದು ಒಂದು ಹುಲಿ ಅದರದ್ದು ಘರ್ಜನೆ ತೋರಿಸ್ತು ಹೆಂಗಿತ್ತಪ್ಪ ಅಂತ. ನನಗೆ ಲೈಕ್ ಹಾರ್ಟ್ ಪೌಂಡಿಂಗ್ ಸೌಂಡ್ ಅಷ್ಟು ಜೋರಾಗಿತ್ತು ಆ್ಯಕ್ಚುಲಿ. ಸೊ ದ್ಯಾಟ್ ವಾಸ್ ದ ಮೆಸ್ಮರೈಸಿಂಗ್ ಎಕ್ಸ್ಪೀರಿಯನ್ಸ್. ಸೊ ಅದಾದಮೇಲೆ ಮತ್ತೆ ನಾನು ಇಲ್ಲೇ ಆ ಎಕ್ಸ್ಪೀರಿಯನ್ಸ್ ತೊಗೊಂಡೆ. ಮತ್ತು ಇಲ್ಲಿ ವಾಟರ್ ಪಾರ್ಕ್ನೂ ಇತ್ತು, ಬೋಟಿಂಗ್ನೂ ಎಲ್ಲ ಇತ್ತು. ಬಟ್ ಬೋಟಿಂಗ್ ಆ್ಯಂಡ್ ಆಲ್ ವಿ ಡಿಂಟ್ ಆ್ಯಕ್ಚುಲಿ ಟ್ರೈ, ಅದೇನು ಇರಲಿಲ್ಲ ಎಕ್ಸ್ಪೀರಿಯನ್ಸ್ ಅನ್ನೋಕೆ, ಜಸ್ಟ್ ಒಂದು ರೌಂಡ್ ಓಡಿಸ್ತಾರೆ. ಸೊ ಅದಕ್ಕೋಸ್ಕರ ನಾನು ಬೋಟಿಂಗ್ ಏನು ಸೆಲೆಕ್ಟ್ ಮಾಡಲಿಲ್ಲ.
ಆದಮೇಲೆ ಆ್ಯಕ್ಚುಲಿ ನಾವು ಹೋಗಿದ್ದೇನಪ್ಪ ಅಂತಂದ್ರೆ ಬಟರ್ಫ್ಲೈ ಪಾರ್ಕ್ ಅಂತೇಳಿ. ಸೊ ಆ್ಯಕ್ಚುಲಿ ಬಟರ್ಫ್ಲೈ ಪಾರ್ಕ್ ವಾಸ್ ದ ಪೈಸಾ ವಸೂಲ್ ಪಾರ್ಟ್ ಆಫ್ ದಿಸ್ ಡೇ. ಸೊ ಯಾಕಪ್ಪ ಅಂತಂದ್ರೆ ಅಲ್ಲಿ ಎಷ್ಟು ಮಸ್ತ್ ಬಟರ್ಫ್ಲೈಸ್ ಅಂದ್ರೆ ಡಿಫ್ರೆಂಟ್ ಸ್ಟೈಲ್ ಆಫ್ ಬಟರ್ಫ್ಲೈ. ಆ್ಯಕ್ಚುಲಿ ಮಸ್ತ್ ಒಂದು ಡೂಮ್ ಮಾಡ್ಯಾರ, ಅದ್ರೊಳಗೆ ಸನ್ಲೈಟ್ ಡೈರೆಕ್ಟಾಗಿ ಬರುವಂಗೆ ಮಾಡಿ ಒಳಗೆ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ನ ಬಿಟ್ಟಾರ. ಸೊ ನೋಡಿ ನಮ್ಗೆ ಭಾಳ ಖುಷಿ ಆಯ್ತು. ಇಷ್ಟೊಂದು ಜಾತಿ ಬಟರ್ಫ್ಲೈಸ್ ಎಲ್ಲ ಅದಾವಲ್ಲಪ್ಪ ಅಂತ ನನಗೂ ಗೊತ್ತಿರಲಿಲ್ಲ. ಮತ್ತು ಇದಾದಮೇಲೆ ಒಂಥರ ಸ್ಮಾಲ್ ಒಂದು ಮ್ಯೂಸಿಯಂ ಥರನೂ ಮಾಡ್ಯಾರ. ಸೊ ಅಲ್ಲಿ ಬಟರ್ಫ್ಲೈದು ಬೇರೆ ಇನ್ಸೆಕ್ಟ್ಸ್ದೆಲ್ಲ ಸ್ಪೆಸಿಮೆನ್ಸ್ ಎಲ್ಲ ಇಟ್ಟಾರ, ಇಲ್ಲಿ ನೋಡ್ಬೋದು ನೀವು. ಸೊ ವೆರೈಟೀಸ್ ಆಫ್ ಬಟರ್ಫ್ಲೈಸ್ ಅದೇ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ 50 ರೂಪೀಸ್ ಆಫ್ ದಿಸ್ ಬಟರ್ಫ್ಲೈ ಪಾರ್ಕ್ನಾಗ ನಮ್ಗೆ ಇಷ್ಟೊಂದೆಲ್ಲ ಸಿಗ್ತದೆ ಅಂತ ಹೇಳಿ. ಫಾರ್ ಸಮ್ ಪೀಪಲ್ ಹೂ ಆರ್ ನಾಲೆಜ್ ಗ್ರ್ಯಾಬ್ ಮಾಡೋಕೆ ಇಲ್ಲಿ ಬಂದು ಬಟರ್ಫ್ಲೈ ಬಗ್ಗೆ ಸ್ಟಡೀಸ್ನೂ ಮಾಡ್ಬೋದು ಅನ್ಸುತ್ತೆ. ಸೊ ಝೂ ಎಲ್ಲ ನೋಡ್ಕೊಂಡು ನಾವು ಆ್ಯಕ್ಚುಲಿ ಖುಷಿಯಾಗಿ ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂತಿದ್ದಂಗೆ ಇನ್ನೊಂದು ಖುಷಿ ಕಾದಿತ್ತು. ಸೊ ಏನಪ್ಪ ಅಂತ ಫುಡ್ ಸ್ಟ್ರೀಟ್. ಅದು ಆದಮೇಲೆ ಅಲ್ಲಿ ನಾವು ಭಾಳ ಹೊಟ್ಟೆ ಹಸ್ತಿತ್ತು ಅಂತೇಳಿ ಅಡ್ಡಾಡಿ ಹೊಟ್ಟೆ ಹಸ್ತಿತ್ತು ಅಂತೇಳಿ ನೂಡಲ್ಸ್ ತೊಗೊಂಡ್ವಿ, ಕಬ್ಬಿನಾಲ್ ಕುಡಿದ್ವಿ. ಸೊ ನಾವು ಎಲ್ಲ ತಿಂದು ಮತ್ತು ಬಸ್ಸಿಗೆ ಹತ್ವಿ, ಮನೆ ಕಡೆ ಹೊರಟ್ವಿ. ಆ್ಯಕ್ಚುಲಿ ಲೇಟ್ ಆಗಿತ್ತು, ಅದಕ್ಕೋಸ್ಕರ ನನ್ನ ಹೆಂಡತಿಗೂ ಅಡುಗೆ ಮಾಡೋಕ್ಕೆ ಶಕ್ತಿ ಇರಲಿಲ್ಲ, ನನಗೂ ವೇಟ್ ಮಾಡುವಷ್ಟು ಶಕ್ತಿ ಅಂತೂ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನು ಆಕೆಗೆ ಎಳ್ಕೊಂಡು ಹೋಗಿ ಅಲ್ಲಿ ನೈಸ್ ಮಿನಿ ಮೀಲ್ಸ್ ಎಲ್ಲ ತಿಂದು ಮತ್ತು ಜ್ಯೂಸ್ ಕುಡಿದು ವಿ ಎಂಡೆಡ್ ಅವರ್ ಡೇ. ದಿಸ್ ವಾಸ್ ಅ ವೆರಿ ನೈಸ್ ಆ್ಯಂಡ್ ಮೆಮೊರೇಬಲ್ ಡೇ ಆ್ಯಕ್ಚುಲಿ. ಸೊ ಭಾಳ ದಿವಸದ ಮ್ಯಾಗ ನಾವು ಇಷ್ಟು ಪ್ರೊಡಕ್ಟಿವ್ ಇದೆ, ಇಷ್ಟು ಅಡ್ಡಾಡ್ಕೊಂಡು ತಿರುಗಾಡ್ಕೊಂಡು ಹೋಗಿ ಬಂದೀವಿ. ಸೊ ದಿಸ್ ವಾಸ್ ದ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ವ್ಲಾಗ್ ಆಗಿದೆ. ಸೊ ಇದಿಷ್ಟು ಆ್ಯಕ್ಚುಲಿ ನಮ್ಮದು ಸಂಡೇ ಆಗಿತ್ತು. ಸೊ ಇದೇ ಥರ ನೀವು ನಮ್ಮ ಮತ್ತೆ ವೀಡಿಯೋಗಳನ್ನು ನೋಡ್ತಾ ಇರಿ. ಮತ್ತು ನೀವು ಯಾವುದಾದ್ರೂ ಪ್ಲೇಸಸ್ ಆಗಲಿ ಅಥವಾ ಫುಡ್ನ ಆಗಲಿ ನೀವು ನಮಗೆ ಕಮೆಂಟ್ ಬಾಕ್ಸ್ನಾಗ ನೀವು ರೆಕಮೆಂಡ್ ಮಾಡ್ಬೋದು. ನಾವು ಅವ್ರ ಹೆಸರನ್ನ ಶೌಟ್ಔಟ್ ಕೊಡ್ತೀವಿ ನಮ್ಮ ಚಾನಲ್ ಮ್ಯಾಗ. ಸೊ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಹೆಚ್ಚು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಅದೇನೋ ಅಲ್ಲಿ ಹೈಪ್ ಅಂತ ಬಂದೈತಲ್ಲ, ಸೊ ಅದನ್ನು ಟ್ರೈ ಔಟ್ ಮಾಡಿರಿ, ಹೈಪ್ ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು.